ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಸೀರೀಸ್ ನ ಸೆಕೆಂಡ್ ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಎಪಿಸೋಡ್ ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ ಈ ಸೆಕೆಂಡ್ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಜನ ನಿಂತ್ಕೊಂಡು ಏನನ್ನೋ ನೋಡ್ತಾ ಇರ್ತಾರೆ. ಒಂದ್ ಜಾಗದಲ್ಲಿ ಸುತ್ತು ಜನ ಇರ್ತಾರೆ. ಒಳಗಡೆ ನೋಡಿದ್ರೆ ಮಿಲಿಟರಿ ಅವರೆಲ್ಲ ತುಂಬಾನೇ ಹೆಣ್ಣುಗಳನ್ನ ಎತ್ಕೊಂಡ್ ಬಂದು ಜೀಪಲ್ಲಿ ಹತ್ತಿಸ್ತಾ ಇರ್ತಾರೆ. ಇಲ್ಲಿ ಏನಂತದ್ ನಡೀತು ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಕೂಡ ಅಲ್ಲಿರೋ ಒಂದು ಜಾಗದೊಳಗಡೆ ಹೋಗಿ ನೋಡಿದ್ರೆ ಜಾಗ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಕೆಳಗಡೆ ನೆಲದ ಮೇಲೆ ನೋಡಿದ್ರೆ ಬ್ಲಡ್, ಗೋಡೆ ಮೇಲೆ ನೋಡಿದ್ರೆ ಬ್ಲಡ್, ವಿಂಡೋ ಮೇಲೆ ನೋಡಿದ್ರೆ ಬ್ಲಡ್. ಇವ್ರಿಗೆ ಏನ್ ನಡೀತಿದೆ ಅಂತ ಅರ್ಥ ಆಗ್ತಾ ಇರೋದಿಲ್ಲ. ಆಗ ಆ ಜಾಗಕ್ಕೆ ಇನ್ನೊಂದು ಸೋಲ್ಜರ್ ಲೇಡಿ ಬಂದ್ಬಿಟ್ಟು ಹೇಳ್ತಾಳೆ, ಸರ್ ಈ ಜಾಗದಲ್ಲಿ ಇದ್ದವ್ರಿಗೆಲ್ಲ ತುಂಬಾನೇ ಫೀವರ್ ಇತ್ತಂತೆ, ಯಾವ್ದೋ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಿದ್ದಾರೆ, ಆ ಟ್ಯಾಬ್ಲೆಟ್ ಇಂದ ಬಂದಿರೋ ಸೈಡ್ ಎಫೆಕ್ಟ್ ಇಂದಾನೆ ಇವರೆಲ್ಲ ಈ ತರ ಆಗಿರೋದು ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಮಾತಾಡ್ಕೊಳ್ತಿದ್ದಾರೆ ಅಂತ ಆ ಲೇಡಿ ಸೋಲ್ಜರ್ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಳ್ಳೋ ಕ್ಯಾಪ್ಟನ್ಗೆ ಇದೆಲ್ಲ ಇಲ್ಲಿವರೆಗೂ ನಿಜ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ ಅಂತ ಯೋಚನೆ ಮಾಡ್ತಾರೆ. ಈಗ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ ಜೋನ ತೋರಿಸ್ತಾರೆ. ಅವನ್ ಫೋನ್ ಅಲ್ಲಿ ಜಾಂಬೀಸ್ ವೈರಸ್ ಗೆ ಸಂಬಂಧಪಟ್ಟಿರೋದು ಏನೋ ಒಂದು ವಿಡಿಯೋಸ್ ಬರ್ತಾ ಇರುತ್ತೆ, ಅದನ್ನ ನೋಡ್ತಾ ಇರ್ತಾನೆ. ಈಗ ಆ ಜಾಗಕ್ಕೆ ನಮ್ ಹೀರೋಯಿನ್ ಬಂದ್ ಕುತ್ಕೊಂತಾಳೆ. ನಮ್ ಹೀರೋಯಿನ್ ಹತ್ರ ಹೇಳ್ತಾನೆ, ಈ ತರ ಒಂದು ವೈರಸ್ ಹರಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ ಕ್ಯಾಪ್ಟನ್ ಯಾಕೆ ಯಾರ ಹತ್ರನು ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಜನಗಳಿಗೆಲ್ಲ ಗೊತ್ತಾದಿರ್ತಾನೆ, ಅವರು ಹುಷಾರಾಗಿರೋದಕ್ಕೆ ಯಾಕೆ ಇದನ್ನ ಇಷ್ಟೊಂದು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ಮಾತಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಒಬ್ಬ ರಿಪೋರ್ಟರ್ ಬೇರೆ ಬಂದು ಡೀಲಿಂಗ್ ಮಾತಾಡಿದ್ದಾನೆ. ಈ ವೈರಸ್ ಬಗ್ಗೆ ನಮ್ಗೆ ಇಂಟ್ ಕೊಟ್ರೆ ಅಂದ್ರೆ ನಮ್ ನ್ಯೂಸ್ಗೆ ನೀವೇನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ನ ಕೊಟ್ರೆ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಜೋ ಬಂದ್ಬಿಟ್ಟು ನಮ್ ಹೀರೋಯಿನ್ ಹತ್ರ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋಯಿನ್ ಕೂಡ ಹೌದೌದು, ನನ್ನ ಹತ್ರ ಕೂಡ ಒಬ್ಬ ಬಂದು ಡೀಲಿಂಗ್ ಮಾತಾಡ್ದ, ಬಟ್ ನಾವ್ ಈ ತರ ಮಾಡೋದ್ ಸರಿ ಇಲ್ಲ, ನಾವ್ ನಮ್ ಡಿಪಾರ್ಟ್ಮೆಂಟ್ ಗೆ ನಿಜವಾಗ್ಲೂ ಕೆಲಸ ಮಾಡ್ಬೇಕು. ಸೊ ಈ ನ್ಯೂಸ್ ನ ಹೊರಗಡೆ ಹೇಳ್ಬಾರ್ದು ಯಾರ ಹತ್ರನು, ನೀನ್ ಆ ದುಡ್ನಾಸೆಗೆ ಎಲ್ಲಾದ್ರೂ ಹೇಳ್ಬಿಟ್ಟಿಯಾ, ನೀನು ಬಾಯ್ ಮುಚ್ಕೊಂಡಿರು, ಯಾರಿಗೂ ಹೇಳ್ಬೇಡ ಅಂತ ನಮ್ ಹೀರೋಯಿನ್ ಹೇಳ್ತಾಳೆ. ಜೊತೆಗೆ ನಾನು ಹೊಸ ಅಪಾರ್ಟ್ಮೆಂಟ್ ಹೋಗ್ತಾ ಇದೀನಿ, ನನ್ಗೆ ಅಪಾರ್ಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಗೆ ಕೇಳಿದೆ, ಅವರು ಸರಿ ಅಂತ ಹೇಳ್ಬಿಟ್ಟು ಕೊಟ್ರು. ಅಷ್ಟೇ ಅಲ್ಲ, ನಾನು ನನ್ನ ಬಾಯ್ ಫ್ರೆಂಡ್ ಗೆ ಪ್ರಪೋಸ್ ಮಾಡ್ಬಿಟ್ಟೆ, ಅವನು ಸರಿ ಅಂತ ಒಪ್ಕೊಂಡಿದ್ದಾನೆ, ಈಗ ಅವನ ಜೊತೆನೆ ನಾನು ಅಪಾರ್ಟ್ಮೆಂಟ್ ಗೆ ಮೂವ್ ಆಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿಯಿಂದ ಹೇಳ್ತಾಳೆ. ಇವಳಿಗೆ ಹೇಳ್ತಾ ಇರ್ಬೇಕಾದ್ರೇನೆ ನೆನ್ನೆ ಅವಳು ಪ್ರಪೋಸ್ ಮಾಡಿದಾಗ ಅಲ್ಲಿ ಏನ್ ನಡೀತು ಅಂತ ಹೇಳ್ಬಿಟ್ಟು ಆ ವಿಜುವಲ್ ನ ಕೂಡ ತೋರಿಸ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಜೋ ಕೂಡ ಕೇಳಿಸ್ಕೊಳ್ತಾ ಹಂಗೆ ಅವ್ನ್ ಕತ್ತು ಕಡೆ ಕೈ ಇಟ್ಟು ನೋಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋ ಇನ್ನು ಡೌಟ್ ಬಂದು, ಏನಾಯ್ತು, ಯಾಕೆ ಅವಾಗ ನೀನ್ ಕತ್ನ ಮುಟ್ಟು ನೋಡ್ಕೊಳ್ತಾ ಇದೀಯ ಅಂತ ಕೇಳಿದಾಗ ಅವನೊಂಥರ ಇಲ್ಲ ಏನಿಲ್ಲ ಅನ್ನೋ ತರ ಗಾಬರಿಯಿಂದಾನೆ ಆನ್ಸರ್ ಮಾಡ್ತಾನೆ. ಇವ್ರಿಂಗ್ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋಯಿನ್ಗೆ ಕಾಲ್ ಬರುತ್ತೆ. ನಮ್ ಹೀರೋನೇ ಕಾಲ್ ಮಾಡಿರೋದು. ಅವಳು ಫೋನ್ ತಗೊಂಡ್ ಸೈಡ್ಗೆ ಹೋಗ್ತಾಳೆ. ನಮ್ ಹೀರೋ ಹೇಳ್ತಾ ಇರ್ತಾನೆ, ನನ್ ಕೆಲ್ಸ ಮುಗೀತು, ಈಗ ನಾನ್ ನನ್ ಜಾಗಕ್ಕೆ ಹೋಗ್ಬಿಟ್ಟು ನನ್ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಬಂದ್ಬಿಡ್ತೀನಿ, ನೀನ್ ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾ ಇರ್ತಾನೆ. ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಬಂದು ಜೋ ಹತ್ರ ಮಾತಾಡ್ಬೇಕು ಅಂತ ಬಂದ್ ನೋಡಿದ್ರೆ ಅವನಲ್ಲಿ ಇಲ್ವೇ ಇಲ್ಲ, ಎಲ್ಲೋ ಹೊಟ್ಟೋಗಿರ್ತಾನೆ. ನಮ್ ಹೀರೋಯಿನ್ಗೇನು ಅರ್ಥ ಆಗಲ್ಲ, ಎಲ್ಲೋದ ಇವನು ಅಂತ ಹೇಳ್ಬಿಟ್ಟು ಅವನು ನೋಡ್ಕೋ ಕೆಲ್ಸದಲ್ಲಿ ಇರ್ತಾಳೆ. ಇನ್ನೊಂದ್ ಕಡೆ ಜೋನ ತೋರಿಸ್ತಾರೆ. ಅವ್ನು ಈ ನ್ಯೂಸ್ ರಿಪೋರ್ಟರ್ ಹತ್ರ ಮಾತಾಡಕಂತಾನೆ ಬಂದಿರ್ತಾನೆ. ನಿಜವಾಗ್ಲೂ ನಾನೇನಾದ್ರೂ ಇದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನ ಇನ್ಫಾರ್ಮೇಶನ್ ಎಲ್ಲ ಕೊಟ್ರೆ ನನಗೆ ದುಡ್ಡು ಕೊಡ್ತೀರಾ ಅಂತ ಹೇಳಿದ್ರೆ, ಹೌದು ಸರ್, ನೀವ್ ಯಾವತ್ತು ನೋಡ್ತಿರೋಷ್ಟು ದುಡ್ಡನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಸೆ ತೋರಿಸ್ತಾನೆ. ಇದಕ್ಕೊಂದ್ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ. ಅವನ ಜೊತೆ ಕಾರ್ ಹತ್ಕೊಂಡು ಹೊಟ್ಟೋಗ್ತಾನೆ. ಈಗ್ಲೇ ತೋರ್ಸೋದು ಆಕ್ಚುಲಿ ಜೋ ಕೂಡ ಅವ್ನ್ ಕತ್ತ ಮೇಲೆ ಒಂದು ಮಾರ್ಕ್ ಇರುತ್ತೆ, ಇದು ಜಾಂಬಿ ಸ್ಕ್ರಾಚ್ ಮಾಡಿರುತ್ತೆ ಅಂತ ಕಾಣಿಸುತ್ತೆ. ಇದರಿಂದ ಅವನ್ಗೂ ಭಯ ಇರುತ್ತೆ, ನಾನು ಏನಾದ್ರು ಜಾಂಬಿ ಆಗ್ಬಿಡ್ತೀನ ಅಂತ ಹೇಳ್ಬಿಟ್ಟು. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ ಅಪಾರ್ಟ್ಮೆಂಟ್ ಕೊಡ್ಬೇಕು ಅಂತ ಹೋಗಿರ್ತಾನಲ್ಲ, ಆಗ ಅವ್ನ ಜೊತೆ ಇನ್ನೊಂದು ಪೊಲೀಸ್ ಆಫೀಸರ್ ಇರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ ಹೀರೋ ಒಂದು ಬಿಲ್ಡಿಂಗ್ ಮೇಲೆ ಸೂಸೈಡ್ ಮಾಡ್ಕೋಬೇಕು ಅಂತ ಕೂತಿರ್ತಾನಲ್ಲ, ಆಗ ಒಂದು ಪೊಲೀಸ್ ಬಂದು ಮಾತಾಡಿರ್ತಾರಲ್ಲ, ಅವರೇ ಇವರು ನಮ್ ಹೀರೋಗೆ ಒಂದು ದೊಡ್ಡದಾಗ ಒಂದು ಗಿಫ್ಟ್ ನ ಕೊಡ್ತಾರೆ. ಏನಕ್ಕಂದ್ರೆ ಈಗ ತಾನೇ ಇವ್ರು ಒಂದು ಹೊಸ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತಾ ಇದಾರೆ, ಅದಕ್ಕಾಗಿ ಗಿಫ್ಟ್ ನ ಕೊಡ್ತಾರೆ. ಹೀರೋ ಕೂಡ ತುಂಬಾನೇ ಸಂತೋಷದಿಂದ ಅದನ್ನ ತಗೊಂಡು ಕಾರಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡು ಅಲ್ಲಿಂದ ಕಾರಲ್ಲಿ ಹೊರಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋ ಹೇಳ್ದಂಗೆ ಅವಳು ಅಲ್ಲಿಂದ ಅಪಾರ್ಟ್ಮೆಂಟ್ ಕಡೆಗೆ ಬರ್ಬೇಕು ಅಂತ ಕಾರ್ ಸ್ಟಾರ್ಟ್ ಮಾಡ್ತಾಳೆ. ಆಗ ಅವಳಲ್ಲೂ ಒಂದು ಡೌಟ್ ಓಡ್ತಾ ಇರುತ್ತೆ. ಏನಂದ್ರೆ ಜೋ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡ್ಬೇಕಾದ್ರೆ ಬರೀ ವೈರಸ್ ಬಗ್ಗೆನೆ ಮಾತಾಡ್ತಾ ಇದ್ದ, ಅದ್ರಲ್ಲೂ ಬೇರೆ ಕತ್ನ ಅವಾಗ ಮುಟ್ ನೋಡ್ಕೊಳ್ತಾ ಇದ್ನಲ್ಲ, ಮೋಸ್ಟ್ಲಿ ಅವನೇನಾದ್ರೂ ಅದರಿಂದ ಎಫೆಕ್ಟ್ ಆಗಿದ್ನ ಅಂತ ಹೇಳ್ಬಿಟ್ಟು ಅವಳಂಗೆ ಕಾರ್ ಇಳಿದು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಹಿಂದ್ಗಡೆಯಿಂದ ಸ್ಪೀಡ್ ಆಗಿ ಏನೋ ಬರೋದನ್ನ ತೋರಿಸ್ತಾರೆ. ಬೇರೆ ಏನೋ ಅಲ್ಲ, ಒಂದು ಚಿಕ್ಕ ಹುಡುಗನೇ ಸ್ಕೇಟಿಂಗ್ ಅಲ್ಲಿ ಬಂದಿರ್ತಾನೆ. ನಮ್ ಹೀರೋಯಿನ್ ಹಂಗೆ ಸಮಾಧಾನ ಮಾಡಿ ಮಾತಾಡಿಸ್ಬಿಟ್ಟು ಹುಷಾರಾಗಿ ನೋಡ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಈಗ ಅವಳು ಹೋಗಿ ಲಿಫ್ಟ್ ಹತ್ಕೊಳ್ತಾಳೆ. ಆಗ ಅದೇ ಲಿಫ್ಟ್ ಗೆ ಇನ್ನೊಂದು ಹುಡುಗ ಬರ್ತಾನೆ, ಮಾಸ್ಕ್ ಎಲ್ಲ ಹಾಕೊಂಡಿರ್ತಾನೆ. ನಮ್ ಹೀರೋಯಿನ್ ನೋಡ್ಬಿಟ್ಟು ಅವಳ ಹತ್ರ ಮಾಸ್ಕ್ ಇಲ್ಲ ಅಂತ ಹೇಳ್ಬಿಟ್ಟು ಇವನೇ ಒಂದ್ ಮಾಸ್ಕ್ ನ ಕೊಡ್ತಾನೆ. ಅಷ್ಟೆಲ್ಲ ಜೊತೆಗೆ ಅವಳು ಆರ್ಮಿ ಟಿ ಶರ್ಟ್ ಹಾಕೊಂಡಿರ್ತಾಳಲ್ಲ, ಅದನ್ನ ನೋಡ್ಬಿಟ್ಟು ಮೇಡಮ್ ನನ್ಗೂ ಹತ್ರ ಒಂದು ಟಿ ಶರ್ಟ್ ಬೇಕು, ಇಸ್ಕೊಡ್ತೀರಾ ಅಂತ ಕೇಳಿದಾಗ ನಮ್ ಹೀರೋಯಿನ್ ಓಕೆ ಅಂತ ಹೇಳ್ಬಿಟ್ಟು ಅವಳು ಅವ್ರ ಫ್ಲಾಟ್ ಗೆ ಹೊಟ್ಟೋಗ್ತಾಳೆ. ಈಗ ನಮ್ ಹೀರೋ ಒಂದ್ ಥಿಂಗ್ಸ್ ಎಲ್ಲ ಎತ್ತಿಟ್ಕೊಳ್ತಾ ಇರ್ತಾನೆ. ಆಗ ಈಗ ಅವ್ರು ಕೊಟ್ಟಿದ್ರಲ್ಲ ಗಿಫ್ಟ್, ಒಂದು ಫೋಟೋ ಫ್ರೇಮ್ ತರ ಇರೋದು, ಅದನ್ನ ತೆಗೆದು ನೋಡ್ತಾರೆ. ಅದು ಬೇರೆ ಏನು ಅಲ್ಲ, ನಮ್ ಹೀರೋ ಮತ್ತೆ ಹೀರೋಯಿನ್ ಸ್ಕೂಲ್ ಟೈಮ್ ಅಲ್ಲಿ ಕೆಳಗಡೆ ನಿಂತ್ಕೊಂಡು ನಮ್ ಹೀರೋ ಕೇಳಿರ್ತಾನಲ್ಲ ಡೇಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು, ಆ ಟೈಮ್ ಅಲ್ಲಿ ಇವ್ರಿಬ್ಬರನ್ನ ಕೂಡ ನಿಲ್ಸಿ ಒಂದು ಫೋಟೋನ ತೆಗ್ದಿರ್ತಾರೆ. ಈ ಫೋಟೋನೇ ಆ ಆಫೀಸರ್ ಇವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು, ಇದೆಲ್ಲ ಸ್ವೀಟ್ ಮೆಮೊರೀಸ್ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಅದನ್ನ ಹಾಲ್ ಅಲ್ಲಿ ಹ್ಯಾಂಗ್ ಮಾಡ್ತಾರೆ. ಇವ್ರಿಗೆ ಈ ಫ್ಲಾಟ್ ಗೆ ಹೊಸದಾಗಿ ಬಂದಿರೋದ್ರಿಂದ ಅಲ್ಲಿರೋ ಎಲ್ಲಾ ಮನೆಯಲ್ಲೂ ರೇಸ್ ಕೇಕ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಎತ್ಕೊಂಡು ಹೋಗ್ತಾರೆ. ಫಸ್ಟ್ ಅಪಾರ್ಟ್ಮೆಂಟ್ ಗೆ ಹೋಗ್ತಾಳೆ, ಅಲ್ಲೊಂದ್ ಚಿಕ್ಕ ಹುಡುಗಿ ಇರ್ತಾಳೆ. ನಾವ್ ಈ ತರ ಹೊಸದಾಗಿ ಬಂದಿದೀವಿ ಅಂತ ಹೇಳ್ಬಿಟ್ಟು ಆ ರೈಸ್ ಕೇಕ್ ನ ಕೊಟ್ಬಿಟ್ಟು ಮೇಲೆ ಹೋಗ್ತಾಳೆ. ಮೇಲೆ ಹೋಗಿ ನೋಡಿದ್ರೆ ಒಂದು ಡೋರ್ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಏನಪ್ಪಾ ಇದು ಡೋರ್ ಇಷ್ಟ ಟೈಟ್ ಆಗಿದೆ, ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ನೋಡ್ತಾ ಇರೋ ಟೈಮ್ ಎಲ್ಲ ಚಿಕ್ಕ ಹುಡುಗಿನ ಹಿಂದೆನೆ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ, ಅಕ್ಕ ಇದಕ್ ಮೇಲೆ ನಾವ್ ಮೇಲೆ ಹೋಗಕ್ ಆಗಲ್ಲ, ಕೆಳಗಡೆ ಇರೋರೆಲ್ಲ ಬಾಡಿಗೆಗಿರೋರು, ಮೇಲೆ ಇರೋರೆಲ್ಲ ಸ್ವಂತ ಫ್ಲಾಟ್ ಇರೋರು, ಸೊ ಬಾಡಿಗೆ ಮನೆಯವ್ರು ಯಾರು ಮೇಲೆ ಹೋಗ್ಬಾರ್ದು ಅಂತ
ಹೇಳ್ಬಿಟ್ಟು ಈ ತರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಡೋರ್ ನ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ನಮ್ ಹೀರೋಯಿನ್ಗೆ ಕೋಪ ಬಂದ್ಬಿಡುತ್ತೆ. ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಅಂದ್ರೆ ಎಲ್ಲರೂ ಫ್ರೆಂಡ್ಸ್ ಆಗಿರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಇವಳು ಅದನ್ನ ಜೋರಾಗಿ ತಳ್ಕೊಂಡು ಓಡ್ಕೊಂಡು ಒಳಗಡೆ ಹೋಗ್ತಾಳೆ. ಹೋಗಿ ಒಂದು ಫಸ್ಟ್ ಡೋರ್ ನ ತಡ್ತಾಳೆ. ಆಗ ಒಬ್ಬ ಬರ್ತಾನೆ, ಆಚೆ ಕಡೆ ಫೋನ್ ಅಲ್ಲಿ ಮಾತಾಡ್ಕೊಂಡೇ ಬರ್ತಾನೆ. ಹೀರೋಯಿನ್ ಕೂಡ ನಾವ್ ಈ ತರ ಹೊಸದಾಗಿ ಬಂದಿದೀವಿ ಅಂತ ಹೇಳ್ಬಿಟ್ಟು ರೈಸ್ ಕೇಕ್ ನ ಕೊಡ್ತಾಳೆ. ಬಟ್ ಇವಳು ಮಾತಾಡ್ತಾ ಇರೋದನ್ನ ಅವ್ನ್ ಕಿವಿಗೆ ಹಾಕೊಳ್ತಾ ಇಲ್ಲ, ತುಂಬಾನೇ ಸಿನ್ಸಿಯರ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಹತ್ರ ತಗೊಂಡು ಅವನದೊಂದು ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾರೆ. ನಾನು ಲಾಯರ್ ಕೆಲಸ ಮಾಡ್ತಾ ಇದ್ದೀನಿ, ಏನಾದ್ರೂ ಹೆಲ್ಪ್ ಇದ್ರೆ ನನ್ನ ಕೇಳಿ ಅಂತ ಹೇಳ್ಬಿಟ್ಟು ಅವನು ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾನೆ. ಒಳಗಡೆ ಹೋದ್ಮೇಲೆ ರೈಸ್ ಬಾಲ್ ನ ತಿಂತಾನ ಅಂತ ನೋಡಿದ್ರೆ ಎತ್ಕೊಂಡೋಗಿ ಡಸ್ಟ್ಬಿನ್ ಹಾಕ್ತಾನ. ಇದನ್ನ ನೋಡ್ಬಿಟ್ಟು ಅವ್ರ ವೈಫ್ ಕೇಳ್ತಾಳೆ, ಯಾಕ್ರಿ ಅದನ್ನ ಎತ್ಕೊಂಡ್ ಹೋಗ್ಬಿಟ್ಟು ಅದ್ರಲ್ಲಿ ಹಾಕದ್ರಿ ಅಂತ ಕೇಳಿದ್ರೆ, ಯಾರು ಕೊಟ್ಟರು ಅದನ್ನ ತಿನ್ನಕ್ಕಾಗತ್ತಾ, ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ. ಬಟ್ ಇವ್ನ ಇತ್ರ ಮಾತಾಡಿದ್ದು ಅವ್ರ ವೈಫ್ ಇಷ್ಟ ಆಗೋದಿಲ್ಲ. ಅವಳೊಂಥರ ನೋಡ್ತಾ ಇರ್ತಾಳೆ. ಈಗ ಅಲ್ಲಿ ಕೊಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಮನೆಗೆ ಹೋಗ್ತಾಳೆ ನಮ್ ಹೀರೋಯಿನ್. ಅಲ್ಲಿ ಹೋಗ್ಬಿಟ್ಟು ಅವ್ಳು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಒಳಗಡೆಯಿಂದ ಒಬ್ಬ ಕ್ಯಾಮರಾನಲ್ಲಿ ನೋಡ್ತಾ ಇರ್ತಾನೆ ಯಾರು ಬಂದಿರೋದು ಅಂತ. ಅದೇ ಟೈಮ್ ಅಲ್ಲಿ ಆ ಮನೆ ಓನರ್ ಎಮ್ಮನು ಬಂದ್ಬಿಡ್ತಾಳೆ. ಹೀರೋಯಿನ್ ನೋಡ್ಬಿಟ್ಟು ಯಾರು ನೀನು ಇಲ್ಗೇನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ನಾವ್ ಈ ತರ ಅಪಾರ್ಟ್ಮೆಂಟ್ ಹೊಸದಾಗಿ ಬಂದಿದೀವಿ, ಕೆಳಗಡೆನೆ ಇರೋದು, ಸೊ ಎಲ್ಲರಿಗೂ ರೈಸ್ ಕೇಕ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದನ್ನ ತಗೊಂಡು ಆಯಮ್ಮನು ಒಳಗಡೆ ಬರ್ತಾಳೆ. ಆಯಮ್ಮನ ನೋಡಿದ ತಕ್ಷಣ ಆಯಪ್ಪನು ತುಂಬಾನೇ ರೆಸ್ಪೆಕ್ಟ್ ಇಂದ ಆಯಮ್ಮನ ಒಳಗಡೆ ಕರ್ಕೊಂಡೋಗಿ ಕೂರ್ಸೋದು, ಆಯಮ್ಮನ್ಗೆ ಮಾತ್ರೆ ಕೊಡೋದು, ನೀರ್ ಕೊಡೋದು ಅನ್ನೋದೆಲ್ಲ ಮಾಡ್ತಾ ಇರ್ತಾನೆ. ಆ ಮಾತ್ರೆ ನೋಡಿದ್ರೇನೆ ಗೊತ್ತಾಗುತ್ತೆ ಇದಕ್ಕೂ ಮುಂಚೆ ನಮ್ ಹೀರೋ ತಗೊಂಡೋಗಿದ್ದಲ್ವಾ, ಅದರಿಂದನೇ ವೈರಸ್ ಬಂದಿರೋದು ಅಂತ ಹೇಳ್ಬಿಟ್ಟು ಆ ಮಾತ್ರೆ ತರನೇ ಇದೆ. ಮೋಸ್ಟ್ಲಿ EM ಕೂಡ ನೆಕ್ಸ್ಟ್ ವೈರಸ್ ಗೆ ಅಫೆಕ್ಟ್ ಆಗ್ಬಹುದು. ಈಗ ಹಂಗೆ ನೈಸ್ ಆಗಿ ಮಾತಾಡಿ ಆಯಮ್ಮನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಇವನು ಆ ಲೇಡಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟ ಅಂತ ನೋಡಿದ್ರೆ ಆ ಲೇಡಿ ಇವ್ನ ವೈಫೇ, ಬಟ್ ಇವ್ನ್ಗೆ ಬೇರೆ ಒಂದು ಹುಡುಗಿ ಜೊತೆ ಅಫೇರ್ ಇರುತ್ತೆ. ಆ ಹುಡುಗಿನೂ ಅದೇ ರೂಮ್ ಅಲ್ಲಿ ಇದ್ದಿರ್ತಾಳೆ. ಸೊ ಅದಕ್ಕೆ ನೈಸ್ ಆಗಿ ಮಾತಾಡಿ ಆ ಲೇಡಿನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಈಗ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲರಿಗೂ ರೈಸ್ ಕೇಕ್ಸ್ ನೆಲ್ಲ ಕೊಟ್ಬಿಟ್ಟು ಮತ್ತೆ ಇವ್ರ ಫ್ಲಾಟ್ ಗೆ ಬರ್ತಾಳೆ. ಬಂದ್ಬಿಟ್ಟು ನಮ್ ಹೀರೋ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ನಮ್ ಹೀರೋ ಕೈಯಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತೆ. ಇದೇನಂದ್ರೆ ಅವ್ರ ಈ ಫ್ಲಾಟ್ ಬಂದಿದ್ದಾರಲ್ಲ ಅದಕ್ಕೋಸ್ಕರ 10 years ಆದ್ಮೇಲೆ ಈ ಫ್ಲಾಟ್ ಅವ್ರಿಗೆ ಸ್ವಂತ ಆಗ್ಬಿಡುತ್ತೆ. ಸೊ ಅದ್ರಲ್ಲಿರೋ ರೂಲ್ಸ್ ಎಲ್ಲ ಓದ್ಬಿಟ್ಟು ಸೈನ್ ಮಾಡಿ ಕೊಡ್ತಾರೆ. ನಮ್ ಹೀರೋಯಿನ್ಗೆ ಒಂದೇ ಒಂದು ಆಸೆ ಇದ್ದಿದ್ದು, ದೊಡ್ಡದಾಗಿ ಅಂದ್ರೆ ಸ್ವಂತವಾಗಿ ಒಂದು ಫ್ಲಾಟ್ ನ ತಗೋಬೇಕು ಅಂತ. ಅವಳ ಆಸೆ ಕೂಡ ಈಗ ಹೀರೋಡ್ತಾ ಇದೆ. ಅವಳು ಇಷ್ಟಪಟ್ಟಿರೋ ತರನೇ ಫ್ಲಾಟ್ ನ ತಗೊಂಡ್ಲು. ಅಷ್ಟೇ ಅಲ್ಲ, ಅವಳು ಇಷ್ಟಪಟ್ಟಿರೋ ತರನೇ ಹೀರೋನ ಕೂಡ ಮದ್ವೆ ಆದ್ಲು. ಈಗ ಇಬ್ರು ಇದೇ ಮನೆಯಲ್ಲೇ ಇದ್ದಾರೆ. ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಜೊತೆಗೆ ಈ ಮನೆಯಲ್ಲಿ ಆ ಜಾಗದಲ್ಲಿ ಅದನ್ನ ಮಾಡ್ಬೇಕು, ಈ ಜಾಗದಲ್ಲಿ ಇದ್ ಮಾಡ್ಬೇಕು, ಆ ರೂಮ್ ಅಲ್ಲಿ ಅಂತ ಐಟಮ್ ನ ತಂದಿಡ್ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡ್ಬೇಕು ಅಂತ ಪ್ಲಾನಿಂಗ್ ನ ಮಾಡ್ಕೊಂತಾ ಇರ್ತಾಳೆ. ಇಬ್ರು ಹಂಗೆ ಸಂತೋಷವಾಗಿ ಮಾತಾಡ್ತಾ ಇರ್ತಾರೆ. ಈಗ ಹಂಗೆ ರೂಮ್ ಬಂದ್ ನೋಡಿದಾಗ 2 ಬೆಡ್ ಅನ್ನು ದೂರ ದೂರ ಹಾಕಿರ್ತಾರೆ. ಇದೇ ಟೈಮ್ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ 2 ಬೆಡ್ ಅನ್ನು ಸೇರ್ಸ್ ಹಾಕ್ಲಾ ಅಂತ ಕೇಳ್ತಾನೆ. ಆದ್ರೆ ನಮ್ ಹೀರೋಯಿನ್ ಬೇಡ ಬೇಡ, ಇದೆರಡು ಹಿಂಗೆ ಇರ್ಲಿ, ಕರೆಕ್ಟ್ ಆಗಿದೆ ಅಂತ ಹೇಳ್ತಾಳೆ. ಇವಾಗ ಇಬ್ರು ಹಂಗೆ ಮಲ್ಗಿರ್ತಾರೆ. ಆ ಟೈಮಲ್ಲಿ ನಮ್ ಹೀರೋಯಿನ್ಗೆ ಕನ್ಸಲ್ಲಿ ಆ ಜಾಂಬಿ ಅಟ್ಯಾಕ್ ಆಗಿರತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವಳ ಮೇಲೆ, ಅದೆಲ್ಲ ಬರ್ತಾ ಇರುತ್ತೆ. ತುಂಬಾನೇ ಭಯ ಪಡ್ತಾಳೆ. ಹಂಗೆ ಕಣ್ಬಿಟ್ಟು ನೋಡ್ತಾಳೆ. ಅದೇ ಟೈಮ್ಗೆ ಮೇಲೆ ಇರೋ ಫ್ಲಾಟ್ ಅಲ್ಲಿ ಯಾರೋ ಬಾಗಿಲು ತಟ್ತಾ ಇರೋ ಸೌಂಡ್, ಸರಸರ ಅಂತ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಇದು ನಮ್ ಹೀರೋ ಕೂಡ ಕೇಳಿಸ್ಕೊಂತಾನೆ. ಬಟ್ ಮೇಲೆ ಮನೆ ಅಲ್ವಾ, ಏನು ಮಾಡಕ್ಕಾಗಲ್ಲ, ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಲ್ಕೊಳ್ತಾರೆ. ಈಗ ಬೆಳಗ್ಗೆ ಆಗಿದ ತಕ್ಷಣ ನಮ್ ಹೀರೋಗೆ ಕಾಲ್ ಬರುತ್ತೆ. ಅವನು ಎದ್ದು ನಮ್ ಹೀರೋಯಿನ್ಗೆ ಹೇಳ್ತಾನೆ, ಒಂದು ಕೇಸ್ ವಿಶ್ವಾಗಿ ಹೊರಗಡೆ ಹೋಗ್ಬೇಕು, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಬರ್ತಾನೆ. ಬಂದಿರೋದ್ ಬೇರೆ ಎಲ್ಗೂ ಅಲ್ಲ, ಕ್ಯಾಪ್ಟನ್ ನ ಮೀಟ್ ಮಾಡೋದಕ್ಕೆ. ಆ ಕ್ಯಾಪ್ಟನ್ ನೋಡಿದ ತಕ್ಷಣ ಹೇಳ್ತಾನೆ, ಅವಳ ಹತ್ರ ಬೇಕಾಗಿರೋ ಸ್ಯಾಂಪಲ್ಸ್ ಎಲ್ಲ ತಗೊಂಡ್ರಿ, ಟೆಸ್ಟ್ ಎಲ್ಲ ಮಾಡಿದ್ರಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಏನಕ್ಕೆ ಬಂದು ಅವಳನ್ನ ಪ್ರಾಬ್ಲಮ್ ಮಾಡಕ್ಕಂತಾನೆ ಬಂದಿದ್ದೀರಾ ಅಂತ ಕೇಳಿದಾಗ ಆ ಕ್ಯಾಪ್ಟನ್ ಹೇಳ್ತಾನೆ, ಇಲ್ಲ ಇಲ್ಲ, ನಾನ್ ನಿಮ್ ವೈಫ್ ನ ನೋಡಕ್ ಬಂದಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ನೀನು ಅದ್ರ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ಯಾ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನೀನ್ ಹೇಳ್ದಂಗೆ ಈ ಟ್ಯಾಬ್ಲೆಟ್ ಇಂದಾನೆ ವೈರಸ್ ಹರಡಿದೆ ಅಂತ ನಮ್ಮ ಅಭಿಪ್ರಾಯ ಕೂಡ. ಅದರಿಂದ ಈ ಟ್ಯಾಬ್ಲೆಟ್ ನ ಸೋಲ್ಜರ್ ಗೆ ಯಾರು ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಕಂಡಿಡಿಬೇಕು, ಅದಕ್ಕೆ ನಿಮ್ ಹೆಲ್ಪ್ ಬೇಕಾಗಿತ್ತು ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋ, ಈ ವಿಷಯದಲ್ಲಿ ನನ್ನೇನ ಕೇಳ್ತಾ ಇದ್ದೀರಾ, ಇದು ನಿಮಗ್ ಬಿಟ್ಟಿರೋ ಕೆಲಸ, ನೀವು ನನ್ನ ಪ್ರೂಫ್ ಕೇಳಿದ್ರಿ, ನಾನ್ ತಂದ್ಕೊಟ್ಟೆ, ಅದಕ್ ಮೇಲೆ ನಿಮ್ ಇಷ್ಟ ಅಂತ ಹೇಳ್ತಾನೆ. ಈಗ ನಮ್ ಹೀರೋಗೆ ಅವ್ರ ಐಆರ್ ಅಫಿಷಿಯಲ್ ಇಂದ ಕಾಲ್ ಬರುತ್ತೆ. ಈ ತರ ಈ ಕೇಸಲ್ಲಿ ನೀನ್ ಇನ್ವಾಲ್ವ್ ಆಗ್ಬೇಕು, ನೀನು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ. ನಮ್ ಹೀರೋಗೂ ಬೇರೆ ವಿಧಿ ಇಲ್ದೆ ಒಪ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಜೊತೆ ಕೆಲಸ ಮಾಡಕ್ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಫೋನ್ ಅಲ್ಲಿ ಆ ಫ್ಲಾಟ್ ಗೋಸ್ಕರ ಏನೆಲ್ಲ ಐಟಮ್ಸ್ ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಅವ್ರಮ್ಮ ಕಾಲ್ ಮಾಡ್ತಾರೆ. ಹೇಳಮ್ಮ, ಹೆಂಗಿದ್ಯಮ್ಮ, ಚೆನ್ನಾಗಿದ್ಯಾ ಅಂತ ಕೇಳಿದಾಗ ಅವ್ರಮ್ಮ ಹೇಳ್ತಾರೆ, ನಾನ್ ಚೆನ್ನಾಗಿರೋ ಕೆಲಸ ಆ ಕಡೆ ಬಿಡು, ಹೊಸದಾಗಿ ಫ್ಲಾಟ್ ಎಲ್ಲ ತಗೊಂಡಿದ್ಯಂತೆ, ನನ್ಗೆ ವಿಷಯನೇ ಹೇಳಿಲ್ಲ, ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಏನಿಲ್ಲ ಮೈತ್ರ, ಹೊಸದಾಗ ಒಂದು ಡಿಸೀಸ್ ಹರಡ್ತಾ ಇದೆ ಅಲ್ಲ, ಅದರಿಂದ ನನ್ನ ಕರ್ಕೊಂಡೋಗಿ ತುಂಬಾನೇ ಟೆಸ್ಟ್ ಎಲ್ಲ ಮಾಡಿದ್ರು, ಆ ಒಂದು ಟೆನ್ಷನ್ ಅಲ್ಲಿ ನಿನ್ಗೆ ಹೇಳೋದ್ ಮರ್ತು ಬಿಟ್ಟೆ ಅಂತ ಹೇಳಿದಾಗ, ಸರಿ ಸರಿ, ನಿನ್ ಬಾಯ್ ಫ್ರೆಂಡ್ ನಿನ್ ಜೊತೆನೆ ಇದಾನಲ್ಲ, ಯಾವಾಗ ಮದ್ವೆ ಮಾಡ್ಕೊಂತೀಯ ಅಂತ ಕೇಳಿದಾಗ, ಅಯ್ಯೋ ಅಮ್ಮ, ಮದ್ವೆ ವಿಷಯವಾಗಿ ಏನಕ್ಕಮ್ಮ, ಆದಷ್ಟು ಬೇಗ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಈಗ ಹಂಗೆ ಎದ್ ಬಂದವಳು ನೈಟ್ ಮೇಲೆ ಮನೆಯಿಂದ ಸೌಂಡ್ ಬರ್ತಾ ಇತ್ತಲ್ಲ, ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಈಗ್ಲೂ ಅದೇ ತರ ಸೌಂಡ್ ಬರ್ತಾ ಇರುತ್ತೆ. ಸರಿ, ಅಲ್ಲಿ ಹೋಗಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾಳೆ. ಅದೇ ಟೈಮ್ಗೆ ಚಿಕ್ಕ ಹುಡುಗಿ ಕೂಡ ಅಲ್ಲಿಗೆ ಬಂದಿರ್ತಾಳೆ. ನಮ್ ಹೀರೋಯಿನ್ ಚಿಕ್ಕ ಹುಡುಗಿನ ನೋಡಿದ್ಮೇಲೆ ಸ್ವಲ್ಪ ಸಂತೋಷವಾಗಿ ಹುಡುಗಿನ ಅಲ್ಲ ಆಟಾಡಿಸ್ತಾ ಇರ್ತಾಳೆ. ಆಗ ಚಿಕ್ಕ ಹುಡುಗಿ ಕೈಯಲ್ಲಿ ಒಂದು ಲೆಟರ್ ಇರುತ್ತೆ, ಅದನ್ನ ನಮ್ ಹೀರೋಯಿನ್ಗೆ ಕೊಡ್ತಾಳೆ. ಏನಂತ ತೆಗೆದ್ ನೋಡಿದ್ರೆ, ನೆನ್ನೆ ನೀವು ಕೊಟ್ಟಿರೋ ರೇಸ್ ಕೇಕ್ಸ್ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಥ್ಯಾಂಕ್ ಯು ಅಂತ ಬರ್ದಿರ್ತಾಳೆ. ಇದನ್ನ ನಮ್ ಹೀರೋಯಿನ್ ಓದ್ಬಿಟ್ಟು, ಸರಿ ಮೇಲೆ ಮನೇಲಿ ಏನೋ ಸೌಂಡ್ ಬರ್ತಾ ಇತ್ತು, ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ನಮ್ಮ ಹೀರೋಯಿನ್ ಹತ್ರ ಹೋಗೋದನ್ನ ನೋಡ್ಬಿಟ್ಟು ಚಿಕ್ಕ ಹುಡುಗಿ ಒಂಥರ ಬೇಜಾರ್ ಮಾಡ್ಕೊಳ್ತಾಳೆ ಮುಖಾನ. ನಮ್ ಹೀರೋಯಿನ್ ಯಾಕೆ ಹುಡುಗಿ ಏನಾಯ್ತು ಅಂತ ಕೇಳಿದಾಗ ಆ ಚಿಕ್ಕ ಹುಡುಗಿನೂ ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಯಾವಾಗೂ ಒಬ್ಳೇ ಇರ್ತಾ ಇದ್ದೆ, ನನ್ ಜೊತೆ ಯಾರು ಆಡಕ್ಕಿಲ್ಲ, ಬಟ್ ಇವತ್ ನೀವ್ ಆಡ್ತಾ ಇದ್ರಿ, ಆದ್ರೆ ಇವಾಗ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ನಮ್ ಹೀರೋಯಿನ್, ಅಯ್ಯೋ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ತಾರ, ಬಾ ನೀನು ನನ್ ಜೊತೆ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಹುಡುಗಿನ ಕೂಡ ಕರ್ಕೊಂಡು ಹೋಗ್ತಾಳೆ. ಮೇಲೆ ಹೋಗ್ಬಿಟ್ಟು
ಹೇಳ್ಬಿಟ್ಟು ಆ ಮನೆ ಡೋರ್ ನ ಕೂಡ ತಡ್ತಾರೆ. ಇದ್ ಬೇರೆ ಯಾರ ಮನೆನೂ ಅಲ್ಲ, ನಾವಾಗ್ಲೇ ನೋಡಿರ್ತೀವಲ್ಲ ಒಬ್ಬ ಕನ್ನಡಿ ಹಾಕೊಂಡು ಒಂದ್ ಹುಡುಗಿ ಜೊತೆ ಅಫೇರ್ ಅಲ್ಲಿ ಕೂಡ ಎದ್ದಿರ್ತಾನಲ್ಲ, ಅವನ ಹೆಸರು ಜಾನ್ ಅಂತ. ಹೀರೋಯಿನ್ ಕೇಳ್ತಾಳೆ, ಏನು ನಿಮ್ ಮನೇಲಿ ನೈಟ್ ಎಲ್ಲ ಸೌಂಡ್ ಬರ್ತಾ ಇರ್ತು, ಏನ್ ನಡೀತಾ ಇದೆ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಏನಿಲ್ಲ ಮೇಡಮ್, ಏನ್ ನಾನೇ ಸ್ವಲ್ಪ ಐಟಮ್ಸ್ ಎಲ್ಲ ಈ ಕಡೆ ಆ ಕಡೆ ಜರುಗಿಸ್ತಾ ಇದ್ದೆ ಅದ್ರಿಂದಾನೆ ಅಂತ ಹೇಳ್ಬಿಟ್ಟು ಒಂಥರ ತೊದ್ಲಿ ಮಾತಾಡ್ತಾನೆ. ನಮ್ ಹೀರೋಯಿನ್ಗೂ ಡೌಟ್ ಬರುತ್ತೆ, ಅದೇನಂತ ಚೆಕ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಈಗ ಚಿಕ್ಕ ಹುಡುಗಿನ ಕರ್ಕೊಂಡ್ ಹಂಗೆ ಅಲ್ಲಿರೋ ಒಂದು ಜಿಮ್ಗೆ ಹೋಗಿ ನೋಡ್ತಾರೆ. ಜಿಮ್ ತುಂಬಾನೇ ಹೈಟೆಕ್ ಆಗಿರುತ್ತೆ. ಹೀರೋಯಿನ್ ಫುಲ್ ಖುಷಿ ಆಗ್ಬಿಡ್ತಾಳೆ, ಈ ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ಫೆಸಿಲಿಟಿ ಎಲ್ಲ ಇದೆಯಾ, ನನಗ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇ ಟೈಮ್ ಅಲ್ಲಿ ಆ ಜಿಮ್ ನ ನೋಡ್ಕೊಳ್ಳೋನೊಬ್ಬ ಇರ್ತಾನಲ್ಲ, ಅವ್ನ್ ಬಂದ್ಬಿಟ್ಟು ಹೇಳ್ತಾನೆ, ಮೇಡಮ್ ಇದು ಇಲ್ಲಿ ಸ್ವಂತ ಮನೆ ಇದೆ ಅಲ್ಲ, ಆ ಫ್ಲಾಟ್ ಅವ್ರಿಗೆ ಮಾತ್ರನೇ, ಬಾಡಿಗೆ ಮನೇಲಿ ಇರೋರ್ಗೆಲ್ಲ ಇಲ್ಲ ಅಲೌಡ್ ಇಲ್ಲ, ನೀವು ಸಪರೇಟ್ ಆಗಿ ಕೆಳಗಡೆ ಬೇರೆ ಒಂದ್ ಜಿಮ್ ಇದೆ, ನೀವ್ ಅಲ್ಲಿ ಹೋಗ್ಬೇಕು, ಇಲ್ಲಿ ನೀವೆಲ್ಲ ಬರೋಂಗಿಲ್ಲ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಕೂಡ ಏನಿದೆಲ್ಲ ರೂಲ್ಸ್ ಅಂತ ಹೇಳ್ಬಿಟ್ಟು ಹಂಗೆ ಬೈಕೊಂಡ್ ಕೆಳಗಡೆ ಹೋಗಿ ನೋಡ್ತಾಳೆ. ಕೆಳಗಡೆ ಒಂದು ಜಿಮ್ ಇರುತ್ತೆ, ಅಲ್ಲೇ ವರ್ಕೌಟ್ ಮಾಡ್ತಾ ಇರ್ತಾಳೆ, ಚಿಕ್ಕ ಹುಡುಗಿ ಜೊತೆ ಆಟ ಆಡ್ಕೊಂಡೇ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಫ್ರೆಂಡ್ ಜೋ ಇರ್ತಾನಲ್ಲ, ಅವನ್ನ ತೋರಿಸ್ತಾರ. ಅವ್ನು ತುಂಬಾನೇ ಭಯಂಕರವಾಗಿ ಯೋಚನೆ ಮಾಡ್ತಾ ಇರ್ತಾನೆ, ಏನಂತ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅವ್ರ ಮನೆಯಿಂದ ಅವ್ರ ವೈಫ್ ಕಾಲ್ ಮಾಡ್ತಾನೆ ಇರ್ತಾಳೆ, ಬಟ್ ಇವ್ನ್ ಕಾಲ್ ಪಿಕ್ ಮಾಡೋ ತರ ಇಲ್ಲ. ಆಮೇಲೆ ಏನ್ ಯೋಚನೆ ಮಾಡ್ದ ಅಂತ ಗೊತ್ತಿಲ್ಲ, ಟಕ್ಕಂತ ಕತ್ತಿ ಎತ್ಕೊಂಡು ಅವ್ನ ಕೈಲಿ ಗಿಚ್ಕೊಂಡ್ಬಿಡ್ತಾನ. ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಈಗ ಹಂಗೆ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ. ನಮ್ ಹೀರೋಯಿನ್ ಕೂಡ ಜಿಮ್ ಇಂದ ಒಳಗಡೆ ಬರ್ಬೇಕಾದ್ರೆ ಆ ಹುಡುಗಿಗೆ ಟಾಟಾ ಬೈ ಬೈ ಎಲ್ಲ ಹೇಳ್ಬಿಟ್ಟು ಫೋನ್ ಅಟೆಂಡ್ ಮಾಡ್ತಾಳೆ. ಆಗ ಇವ್ನು ಹೇಳ್ತಾ ಇರ್ತಾನೆ, ನನಗೂ ಈ ತರ ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ಆ ಜಾಂಬಿದು ಸ್ಕ್ರಾಚ್ ನನ್ ಮೇಲೆ ಕೂಡ ಇದೆ, ನನಗೆ ತುಂಬಾ ಭಯ ಆಗ್ತಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿದೆ ಅಂತ ಹೇಳಿದಾಗ ನಮ್ ಹೀರೋಯಿನ್ ಇರು ಟೆನ್ಷನ್ ಆಗ್ಬೇಡ, ನಾನು ಅಲ್ಲಿಗೆ ಬರ್ತಾ ಇದೀನಿ, ಎಲ್ಲಿದ್ಯಾ ಹೇಳು ಅಂತ ಹೇಳಿದಾಗ ಅವ್ನು ಇಂತ ಜಾಗದಲ್ಲಿ ಇದೀನಿ ಅಂತ ಅಡ್ರೆಸ್ ಕೊಡ್ತಾನೆ. ನಮ್ ಹೀರೋಯಿನ್ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಅವನನ್ನ ಕರ್ಕೊಂಡು ಇವಳು ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಹಾಸ್ಪಿಟಲ್, ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಕಾರಲ್ಲಿ ಹೋಗ್ತಾ ಕೂಡ ಅವ್ನು ಹೇಳ್ತಾನೆ ಇರ್ತಾನೆ, ನನಗೇನಾದ್ರೂ ಆತರ ಜಾಂಬಿ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ಬಿಟ್ರೆ, ಕನ್ಫರ್ಮ್ ಆಗ್ಬಿಟ್ರೆ, ನಾನ್ ಸತ್ತೋಗ್ಬಿಟ್ರೆ ನನ್ನ ಫ್ಯಾಮಿಲಿ ಗತಿ ಏನು, ಅವ್ರನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡಿ ಮಾತಾಡೋ ತರ ಮಾತಾಡ್ತಾ ಇರ್ತಾನೆ. ನಮ್ ಹೀರೋಯಿನ್ ಕೂಡ ಹಂಗೆ ಸಮಾಧಾನ ಮಾಡ್ತಾಳೆ. ಈಗ ಹಾಸ್ಪಿಟಲ್ಗೂ ಕರ್ಕೊಂಡ್ ಬರ್ತಾಳೆ. ಈ ಜಾಗದಲ್ಲಿ ಜೋ ಅನ್ನೋನು ಅವ್ನ್ ಕತ್ತಿಯಲ್ಲಾಗಿರತ್ತಲ್ಲ ಸ್ಕ್ರಾಚ್ ಮಾರ್ಕ್ ಜಾಂಬಿಯಿಂದ, ಅದನ್ನ ತೋರಿಸ್ತಾನೆ ಅಂತ ಅನ್ಕೊಂಡ್ರೆ ಅವ್ನ್ ಕತ್ತಿಯಲ್ಲಿ ಕೊಯ್ಕೊಂಡಿರ್ತಾನಲ್ಲ ಆ ಕೈನ ತೋರಿಸ್ತಾನೆ. ಮೋಸ್ಟ್ಲಿ ಅವ್ನು ಇದಕ್ಕೋಸ್ಕರನೇ ಸ್ಕ್ರಾಚ್ ನ ಮಾಡ್ಕೊಂಡ ಅಂತ ಗೊತ್ತಿಲ್ಲ, ಏನ್ ಪ್ಲಾನ್ ಮಾಡಿದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವನ ಹತ್ರ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸೋಲ್ಜರ್ ಲೇಡಿ ಇರ್ತಾಳಲ್ವಾ, ಅವಳು ಕರೆಕ್ಟ್ ಆಗಿ ಕಂಡಿಡ್ದ್ ಬಿಡ್ತಾಳೆ, ಇದು ಸ್ಕ್ರಾಚ್ ಮಾರ್ಕೋ ಅಥವಾ ಕಚ್ಚಿರೋದು ಮಾರ್ಕೋ ಅಲ್ಲ, ಇದು ಕತ್ತಿಯಿಂದ ಕೊಯ್ದಿರೋದು, ಅದು ಈಗ ರೀಸೆಂಟ್ ಆಗಿ ಕೊಯ್ದಿರೋದು ಅಂತ ಹೇಳ್ಬಿಟ್ಟು ಆ ಗಾಯದ ಹತ್ರ ಇರೋ ಒಂದು ಸ್ಯಾಂಪಲ್ ನ ಕೂಡ ಎತ್ಕೊಂಡು ಇದನ್ನ ಲ್ಯಾಬ್ಗೆ ಎತ್ಕೊಂಡು ಹೋಗಿ ಟೆಸ್ಟ್ ಮಾಡ್ಬೇಕು, ಅವಾಗ್ಲೇ ಇವ್ರಿಗೆ ಬಂದಿರೋದು ಏನು ಅಂತ ಗೊತ್ತಾಗುತ್ತೆ ಅಂತ ನಮ್ ಹೀರೋಯಿನ್ ಕೂಡ ಅಲ್ಲಿಂದ ಕರ್ಕೊಂಡು ಆ ಸೋಲ್ಜರ್ ಅಲ್ಲಿಂದ ಹೊರಟೋಗ್ತಾರೆ. ಈಗ ಇವ್ನ್ ಭಯಂಕರವಾಗಿ ಯೋಚನೆ ಮಾಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಇದುವರೆಗೂ ನಾನು ಅನ್ಕೊಂಡಿರೋದೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ, ಇದಕ್ ಮೇಲೆ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಂತ. ಇವ್ನ್ ಏನ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಮುಂದಕ್ಕೆ ನೋಡೋಣ. ಇನ್ನೊಂದ್ ಕಡೆ ಲ್ಯಾಬ್ ಒಳಗಡೆ ಟೆಸ್ಟ್ ಗೆ ಎತ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ತೋರಿಸ್ತಾರೆ. ನಮ್ ಹೀರೋಯಿನ್ ಹತ್ರ ಆ ಸೋಲ್ಜರ್ ಲೇಡಿ ಹೇಳ್ತಾ ಇರ್ತಾಳೆ, ಇದುವರೆಗೂ ಈ ತರ ಡಿಸೀಸ್ ಬಂದಿರೋರ್ನ ಕಾಪಾಡಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವ ತರ ಒಂದು ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ ಸರಿನೇ ಆಗ್ತಾ ಇಲ್ಲ, ಅವ್ರು ಇನ್ನೂ ಅದೇ ತರ ಇದಾರೆ ಅಂತ ಹೇಳ್ತಾ ಇರ್ತಾಳೆ. ಅದ್ರಲ್ಲೂ ಮುಖ್ಯವಾಗಿ ಈ ತರ ಒಂದು ಎಫೆಕ್ಟ್ ಇಂದ ಹೊರಗಡೆ ಬಂದಿರೋದೇ ನೀನೆ ಅಂತ ಹೇಳ್ತಾರೆ. ಈಗ ಅವ್ರಲ್ಲಿ ಮಾತಾಡಿದ್ದೆಲ್ಲ ಆದ್ಮೇಲೆ ಹಂಗೆ ಹೊರಗಡೆ ಬಂದ್ ನೋಡಿದ್ರೆ, ಅಂದ್ರೆ ಜೋಗ್ ಇರ್ತಾನಲ್ಲ ಆ ಜಾಗದಲ್ಲಿ ಬಂದ್ ನೋಡಿದ್ರೆ ಅವ್ನಲ್ಲಿ ಇಲ್ವೇ ಇಲ್ಲ. ನಮ್ ಹೀರೋಯಿನ್ಗೆ ಏನ್ ಅರ್ಥ ಆಗಲ್ಲ, ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಅವ್ನೆಲ್ಲೋ ಎದ್ದು ಓಡೋಗ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ನನ್ಗೆ ಇಲ್ಲಿರೋರ್ ಮೇಲೆ ನಂಬಿಕೆ ಇಲ್ಲ, ನಾನು ಇಲ್ಲೇ ಇದ್ರೆ ನನ್ನನ್ನ ಸಾಯಿಸ್ಬಿಡ್ತಾರೆ, ಆಮೇಲೆ ನಮ್ಮ ಫ್ಯಾಮಿಲಿನ ನೋಡ್ಕೊಳಕ್ ಯಾರು ಇರೋದಿಲ್ಲ, ಸೊ ನಾನು ಈ ಜಾಗನ ಬಿಟ್ಟು ಹೋಗ್ತಾ ಇದೀನಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನಮ್ ಹೀರೋಯಿನ್ಗೆ ಫಸ್ಟ್ ಏನು ಅರ್ಥ ಆಗಲ್ಲ, ಯಾಕೆ ನಿಂಗ್ ಅಂತ ಇದ್ದಾನೆ ಅಂತ. ಆಮೇಲೆ ಅವಳಿಗೆ ಫ್ಲಾಶ್ ಆಗುತ್ತೆ, ಮೋಸ್ಟ್ಲಿ ಜಾಗದಲ್ಲಿ ನಡೆಯೋದನ್ನೆಲ್ಲ ಅವ್ನು ವಿಡಿಯೋ ಮಾಡಿ ಫೋಟೋಸ್ ತೆಗೆದು ಅದನ್ನ ನ್ಯೂಸ್ ರಿಪೋರ್ಟರ್ ಹತ್ರ ಕೊಟ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನ ಅಂತ ನಮ್ ಹೀರೋಯಿನ್ ಯೋಚನೆ ಮಾಡ್ತಾಳೆ. ಅದಕ್ಕಾಗಿ ಸೋಲ್ಜರ್ ಹತ್ರ ಕೇಳ್ತಾಳೆ, ಅವ್ನ್ ಈ ತರ ಕೆಲಸ ಮಾಡೋದಕ್ಕೂ ಮುಂಚೆ ನಾವ್ ಅದನ್ನ ತಡಿಬೇಕು, ಅದರಿಂದ ನಮ್ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಅದಕ್ಕೆ ಈ ತರ ಡಿಸೀಸ್ ಬಂದಿರೋರು ಅಂದ್ರೆ ತುಂಬಾನೇ ಸೀರಿಯಸ್ ಕಂಡೀಷನ್ ಅಲ್ಲಿರೋ ಪೇಷಂಟ್ಸ್ ನೆಲ್ಲ ಎಲ್ಲಿಟ್ಟಿದ್ದೀರಾ, ಇಲ್ಲೇನ್ ನಡೀತಿದೆ ಅಂತ ಕೇಳಿದಾಗ ಸೋಲ್ಜರ್ ಲೇಡಿನು ಹೇಳ್ತಾರೆ, ಎಲ್ಲರೂ ಇದೇ ಹಾಸ್ಪಿಟಲ್ ಅಲ್ಲೇ ಇದ್ರು, ಬಟ್ ಬರ್ತಾ ಕೇಸಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಅವ್ರಿಗೆ ಕ್ಯೂರ್ ಮಾಡಕ್ಕೆ ಆಗ್ತಾ ಇಲ್ಲ, ಸೊ ಅವ್ರನ್ನೆಲ್ಲ ಒಂದು ಕಂಟೈನರ್ ರೂಮ್ ಅಲ್ಲಿ ಹಾಕಿದೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಕ್ ಶಾಕ್ ಆಗುತ್ತೆ, ಏನ್ ಕೆಲಸ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಈಗ ಇನ್ನೊಂದ್ ಕಡೆ ಜೋನ್ ಆಫೀಸರ್ ನ ಕೂಡ ತೋರಿಸ್ತಾರೆ. ಅವ್ನ್ ಹೆಂಗೋ ಕಂಟೈನರ್ ರೂಮ್ ಅಲ್ಲೇ ಈ ತರ ಕೇಸಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅದನ್ನ ವಿಡಿಯೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೊಟ್ಟೋಗಿರ್ತಾನೆ. ಇವ್ನಿಗೆ ಸೀರಿಯಸ್ನೆಸ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಒಂದೋ ಎರಡೋ ಪೇಷಂಟ್ ಇರ್ತಾರೆ ಅಂತ ಅನ್ಕೊಂಡ್ರೆ ಆ ಕಂಟೈನರ್ ಫುಲ್ ಆಗಿ ಪೇಷಂಟ್ಸ್ ಇರ್ತಾರೆ. ಇವ್ನ್ಗೆ ಒಂದ್ ನಿಮಿಷ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಆದ್ರೆ ಹೊರಗಡೆ ತೋರಿಸ್ತಾರೆ, ಇಬ್ರು ಸೋಲ್ಜರ್ಸ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಕಂಟೈನರ್ ಡೋರ್ ಓಪನ್ ಆಗಿರೋದನ್ನ ನೋಡ್ಬಿಟ್ಟು ಯಾರಿದನ್ನ ಓಪನ್ ಮಾಡಿರೋದು ಅಂತ ಲಾಕ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಜೋ ಕೂಡ ಬಂದ್ಬಿಟ್ಟು ಆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಬಟ್ ಓಪನ್ ಆಗ್ತಾ ಇಲ್ಲ. ಫಸ್ಟ್ ಇಲ್ಲಿ ನಡೀತಾ ಇರೋದನ್ನ ವಿಡಿಯೋ ಮಾಡಿ ರಿಪೋರ್ಟರ್ ಗೆ ಸೆಂಡ್ ಮಾಡ್ಬಿಟ್ಟು ಫಸ್ಟ್ ದುಡ್ಡು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋದಕ್ಕೂ ಮುಂಚೆ ರಿಪೋರ್ಟರ್ ಗೆ ಕಾಲ್ ಮಾಡ್ತಾನೆ. ನಾನು ಇಲ್ಲಿ ನಡೀತಾ ಇರೋದನ್ನೆಲ್ಲ ವಿಡಿಯೋ ಮಾಡಿ ನಿನ್ಗೆ ಸೆಂಡ್ ಮಾಡೋದಕ್ಕೆ ಮುಂಚೆ ನನ್ಗೆ ಸ್ವಲ್ಪ ಅಮೌಂಟ್ ನ ಫಸ್ಟೇ ಕಳ್ಸು ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ತಾನೆ. ಈ ಸೌಂಡ್ ಗೆ ಅಲ್ಲಿರೋ ಒಂದೋ ಎರಡೋ ಜಾಂಬಿ ಎದ್ದು ಬಿಡುತ್ತೆ. ಎದ್ದೇಳೋದು ಅಲ್ದೆ ಇವನ್ ಕಡೆಗೆ ಬರುತ್ತೆ. ಇದನ್ನೆಲ್ಲ ಗಮನಿಸ್ಕೊಳ್ದೆ ಅವನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇರ್ತಾನೆ. ಒಂದು ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲಾ ಜಾಂಬಿಸು ಎದ್ದು ಬಿಡುತ್ತೆ, ಎಲ್ಲ ಇವನ್ ಕಡೆಗೆ ಬರ್ತಾ ಇರುತ್ತೆ. ಇವ್ನ್ ಎಷ್ಟೇ ಬೈದಲ್ಲಿದ್ರೆ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಅವರು ಯಾರೇ ಟ್ಯಾಬ್ಲೆಟ್ ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಕಂಡಿಡಿಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರಲ್ಲ, ಕರೆಕ್ಟ್ ಆಗಿ ಕಂಡಿಡಿದಿದ್ದಾರೆ ಅಂತ ಕಾಣಿಸುತ್ತೆ. ಆ ಜಾಗಕ್ಕೆ ಹೋಗ್ತಾ ಇದಾರೆ. ಬಟ್ ಈ ಜಾಗಕ್ಕೆ ಇವ್ರು ಪೊಲೀಸ್ ಅವ್ರ ತರ ಹೋಗ್ತಾ ಇಲ್ಲ, ಆ ಟ್ಯಾಬ್ಲೆಟ್ ನ
ತಗೋಬೇಕು ಅಂತ ಹೇಳ್ಬಿಟ್ಟೆ ಹೋಗ್ತಾ ಇರ್ತಾರೆ. ಬಟ್ ಒಳಗಡೆ ಹೋದ್ಮೇಲೆ ಅಲ್ಲಿರೋರು ಇವ್ರು ಪೊಲೀಸ್ ಅಂತ ಕಂಡಿಡ್ದ್ ಬಿಡ್ತಾರೆ. ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ಇವರು ಸರಿಯಾಗಿ ಹೊಡಿತಾರೆ. ಆ ಕ್ಯಾಪ್ಟನ್ ಏನು ಮಾಡಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾನೆ. ನಮ್ ಹೀರೋನೇ ಸರಿಯಾಗಿ ಹೊಡಿಯೋದು. ನಮ್ ಹೀರೋ ಸರಿಯಾಗಿ ಎಲ್ಲಾರನು ಹೊಡೆದು ಹಂಗೆ ಲಾಕ್ ಮಾಡ್ಬಿಡ್ತಾನೆ. ಎಲ್ಲೋ ಇಟ್ಟಿದ್ರೆ ಟ್ಯಾಬ್ಲೆಟ್ಸ್ ನಲ್ಲ ಅಂತ ಕೇಳಿದಾಗ ಆ ಕಾರ್ ಡಿಕ್ಕಿಯಲ್ಲಿ ಇದೆ ಅಂತ ಹೇಳ್ತಾನೆ. ನಮ್ ಹೀರೋ ಕೂಡ ಕಾರ್ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಡಿಕ್ಕಿಯಲ್ಲಿ ಒಂದು ಪೇಷಂಟ್ ಇರ್ತಾನ, ಅಂದ್ರೆ ಒಂದು ಡಿಸೀಸ್ ಇಂದ ಅಫೆಕ್ಟ್ ಆಗಿರೋನು. ಅವ್ನು ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ನಮ್ ಹೀರೋ ತುಂಬಾನೇ ಡಿಫೆಂಡ್ ಮಾಡ್ತಾ ಇರ್ತಾನೆ. ಬಟ್ ಆಗ್ತಾನೆ ಇರೋದಿಲ್ಲ. ಇವ್ನ ಈ ತರ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಆ ಟ್ಯಾಬ್ಲೆಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋರು ಇರ್ತಾರಲ್ಲ, ಅವ್ರ ಹಂಗೆ ನಗ್ತಾ ಇರ್ತಾರೆ. ಇದನ್ನ ನೋಡಿ ಆ ಕ್ಯಾಪ್ಟನ್ ಗೆ ಟೆನ್ಷನ್ ಆಗ್ಬಿಟ್ಟು ಆ ಜಾಂಬಿಗೆ ಹಂಗೆ ನತ್ತಿಯಲ್ಲೇ ಶೂಟ್ ಮಾಡ್ಬಿಡ್ತಾನೆ. ಆ ಕ್ಯಾಪ್ಟನ್ ಹತ್ರ ಶೂಟ್ ಮಾಡ್ಬೇಕಾದ್ರೆ ಅವ್ನಿಗೆ ಕೆಲವೊಂದು ಇಲ್ಯೂಷನ್ ಬರುತ್ತೆ. ಏನಂದ್ರೆ ಯಾವ್ದೋ ಒಂದು ಲೇಡಿ ಪೇಷಂಟ್ ಈ ತರ ವೈರಸ್ ಇಂದ ಅಫೆಕ್ಟ್ ಆಗಿರೋದು. ಅವ್ರಿಗೂ ಮತ್ತೆ ಕ್ಯಾಪ್ಟನ್ ಗೆ ಏನ್ ಸಂಬಂಧ ಅಂತ ಗೊತ್ತಿಲ್ಲ, ಮುಂದೆ ನೋಡೋಣ. ಆಮೇಲೆ ಆ ಕ್ಯಾಪ್ಟನ್ ಆ ವೈರಸ್ ಬಂದಿರೋನ ಶೂಟ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೋಪ ಬಂದ್ಬಿಟ್ಟು ಬೈತಾನೆ ಕ್ಯಾಪ್ಟನ್ ನ. ಅದೇ ನೀವು ಅಷ್ಟು ಅಸಾಲ್ಟ್ ಆಗಿ ಅವ್ನ ಶೂಟ್ ಮಾಡ್ಬಿಟ್ರಿ ಅಂದಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ನ್ ಮನುಷ್ಯನೇ ಅಲ್ಲ, ಅದ್ರಲ್ಲೂ ಅವ್ನ್ಗೆ ಬದುಕಕ್ ಯೋಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ. ನಮ್ ಹೀರೋಗೂ ಇದಕ್ ಮೇಲೆ ಹೇಳಕ್ ಏನು ಇಲ್ಲ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಇರ್ತಾನಲ್ಲ, ಅವ್ನ ಮೇಲೆ ಸರಿಯಾಗಿ ನೀರೆಲ್ಲ ಬಿಟ್ಟು ಅವ್ನಿಗೆ ಟಾರ್ಚರ್ ಕೊಟ್ಟು ಕೇಳ್ತಾ ಇರ್ತಾನೆ, ಆ ಡಿಕ್ಕಿಯಲ್ಲಿ ಇದ್ದವ್ನು ಯಾರು, ಅವ್ನ ಏನ್ ಮಾಡಿದ್ರಿ ನೀವು, ಎಷ್ಟು ದಿನ ಈ ತರ ಇಟ್ಕೊಂಡ್ ಸುತ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಅವ್ನ್ ಯಾರು ಏನು ಅಂತ ನಮಗ್ ಗೊತ್ತಿಲ್ಲ, ಇದೇ ತರ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೋದ್ವಿ, ಅಲ್ಲೋಗ್ ನೋಡಿದ್ರೆ ಇವನು ಅವ್ನ ಫ್ಯಾಮಿಲಿನೇ ಕಚ್ಚಿ ಸಾಯಿಸ್ಬಿಟ್ಟಿದ್ದ, ಏನಕ್ಕೂ ನಮ್ಗೂ ಯೂಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಡಿಕ್ಕಿಯಲ್ಲಿ ಹಾಕೊಂಡ್ ಬಂದ್ವಿ, ಅದಕ್ ಮೇಲೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಂಗಾದ್ರೆ ಅವನು ನಿಮ್ ಟ್ಯಾಬ್ಲೆಟ್ ನ ಯೂಸ್ ಮಾಡಿದ್ನ ಅಂತ ಕೇಳಿದ್ರೆ ಡಿಸ್ಟ್ರಿಬ್ಯೂಟರ್ ಹೌದು ಅಂತ ಹೇಳ್ತಾನೆ. ಹಂಗಾದ್ರೆ ಟ್ಯಾಬ್ಲೆಟ್ ಇಂದ ಅವ್ನ ಈ ತರ ವೈರಸ್ ಗೆ ಅಫೆಕ್ಟ್ ಆಗಿರೋದು, ನೀನೇನ್ ಟೆನ್ಷನ್ ಮಾಡ್ಕೊಂಡ್ಬೇಡ, ನೀನು ಟ್ಯಾಬ್ಲೆಟ್ ನ ಯೂಸ್ ಮಾಡಿದ್ಯಾ ಅಂತ ನನಗೆ ಗೊತ್ತು, ಇನ್ ಸ್ವಲ್ಪ ದಿನದಲ್ಲಿ ನೀನು ಜಾಂಬಿ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಅವನನ್ನೇ ಬೈದ್ಬಿಟ್ಟು ಹಂಗೆ ಸೈಡ್ ಗೆ ಹೋಗ್ತಾರೆ. ಆಗ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ. ಈ ಕಡೆ ನಮ್ ಹೀರೋ ಬಂದ್ಬಿಟ್ಟು ಅವ್ನು ನಂಗೆ ಹೊಡಿತಾ ಇರ್ತಾರೆ. ಆ ಕಡೆ ಫೋನ್ ಕಾಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಹಾಸ್ಪಿಟಲ್ ಗೆ ಹೀರೋಯಿನ್ ಅವ್ರ ಫ್ರೆಂಡ್ ಜೋ ಬಂದಿದ್ದಲ್ಲ, ಅವ್ನ ಈ ತರ ತಪ್ಪಿಸ್ಕೊಂಡು ಹೋದ, ಏನ್ ನಡೀತಿದೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ವಿಷಯನ ಆ ಕ್ಯಾಪ್ಟನ್ ನಮ್ ಹೀರೋ ಕೂಡ ಹೇಳ್ತಾನೆ. ಅದಾದ್ಮೇಲೆ ಕ್ಯಾಪ್ಟನ್ ಮತ್ತೆ ಹೀರೋ ಇಬ್ರು ಹಾಸ್ಪಿಟಲ್ ಕಡೆಗೆ ಬರ್ತಾ ಇರ್ತಾರೆ. ಈ ಕಡೆ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗೊಂದು ಕಾಲ್ ಬರುತ್ತೆ, ಬೇರೆ ಯಾರು ಅಲ್ಲ ಅವಳ ಫ್ರೆಂಡ್ ಜೋನೆ. ಎಲ್ಲಿದ್ಯಾ ನೀನು, ಏನ್ ಮಾಡ್ತಾ ಇದೀಯಾ ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇವರೆಲ್ಲ ಯಾರು ಮನುಷ್ಯರೇ ಅಲ್ಲ, ಇವರೆಲ್ಲ ಮೃಗಗಳು ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಇವ್ನ್ ಏನ್ ಹೇಳ್ದ ಅಂತ ನಮ್ ಹೀರೋಯಿನ್ ಏನು ಅರ್ಥ ಆಗ್ತಾ ಇಲ್ಲ. ಎಲ್ಲಿದ್ದಾನೆ ಇವನು, ಯಾಕೆ ಇವ್ನು ಏನು ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವ್ನಿಗೆ ಕಾಲ್ ಟ್ರೈ ಮಾಡಕ್ ಹೋಗ್ತಾರೆ. ಆದ್ರೆ ಅಷ್ಟ್ರಲ್ಲಿರೋ ಸೋಲ್ಜರ್ಸ್ ಅಲ್ಲ, ಆ ಜೋ ಅನ್ನೋನು ಈ ಟ್ರಕ್ ಒಳಗಡೆನೆ ಇದ್ದಾನೆ ಅಂತ ಹೇಳ್ಬಿಟ್ಟು ಕಂಡಿಡಿದ್ ಬಿಡ್ತಾರೆ. ಅವನನ್ನ ಹೊರಗಡೆ ತರಬೇಕು ಅಂತ ಹೇಳ್ಬಿಟ್ಟು ಆ ಟ್ರಕ್ ನ ಓಪನ್ ಮಾಡಕ್ ಹೋದ್ರೆ ಆ ಟ್ರಕ್ ಒಳಗಡೆ ಅಫೆಕ್ಟ್ ಆಗಿರೋ ಎಲ್ಲಾ ಪೇಷಂಟ್ಸ್ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಈಗ ಅವ್ರು ಪೂರ್ತಿ ಜಾಂಬಿಯಾಗೆ ಚೇಂಜ್ ಆಗ್ಬಿಟ್ಟಿರ್ತಾರೆ. ಹಂಗೆ ಹೊರಗಡೆ ಬರ್ಬೇಕು ಅಂತ ತುಂಬಾನೇ ಪುಷ್ ಮಾಡ್ತಾ ಇರ್ತಾರೆ. ಹಿಂಗಾದ್ರೂ ಮಾಡಿ ಆ ಕಂಟೈನರ್ ಡೋರ್ ನ ಕ್ಲೋಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಆ ಕಂಟೈನರ್ ಡೋರ್ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಏನಪ್ಪಾ ಮಾಡೋದು ಅಂತ ನೋಡ್ತಾ ಇರ್ತಾರೆ. ಆದ್ರೆ ಆ ಗ್ಯಾಪ್ ಒಳಗಡೆಯಿಂದ ನಮ್ ಹೀರೋಯಿನ್ ನೋಡ್ತಾಳೆ, ಆ ಜೋ ಅನ್ನೋ ಕಂಟೈನರ್ ಒಳಗಡೆ ಇದ್ದಲ್ಲ, ಈಗ ಅವನು ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿರ್ತಾನೆ. ಅವನು ಅಲ್ಲಿಂದ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸೆಕೆಂಡ್ ಎಪಿಸೋಡ್ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ಲ. ಇನ್ನು ಮುಂದ್ಗಡೆ ಏನೆಲ್ಲ ಟ್ವಿಸ್ಟ್ಸ್ ಇದೆ ಅಂತ ನೋಡ್ಬೇಕು. ಸೊ ಮಿಸ್ ಮಾಡದೆ ಎಲ್ಲ ಎಪಿಸೋಡ್ಸ್ ನ ಕೂಡ ಕಂಟಿನ್ಯೂ ಆಗಿ ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಎಪಿಸೋಡ್ 3 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.